ನಮಸ್ಕಾರ ವೀಕ್ಷಕರೇ, ಲೈಫ್ ರಿಯಾಲಿಟಿ 369 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಹೋದ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಂಗೆ ಒಂದು ಚಿಕ್ಕದಾದ ವಿಡಿಯೋ ಮಾಡಿದ್ದೆ. ಇಡೀ ಭೂಮಂಡಲದಲ್ಲೇ ಎಲ್ಲೂ ನೆಲೆಯಾಗಿರುವಂತಹ ಯಾತಳೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ. ಇವತ್ತು ನಾವಿಲ್ಲಿ ಇರೋದು ಅದೇ ದೇವಸ್ಥಾನದ ಮೂಲ ಆರಾಧಕರ ಜೊತೆಗೆ ಯಾತಳೇಶ್ವರ ಸ್ವಾಮಿ ಬಗ್ಗೆ, ಚರಿತ್ರೆದ ಬಗ್ಗೆ ತಿಳ್ಕೊಳ್ಳೋಣ ಹಾಗೂ ಎಲ್ಲ ಜನಗಳು ತಿಳಿಸೋಣ ಅಂತ ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಸಾಕಷ್ಟು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಇವರು ಹಲವಾರು ಬಾರಿ ಕೇಳಿದ ಮೇಲೆ ಇವರು ಒಪ್ಪಿಗೆ ಕೊಟ್ಟಿದ್ದಾರೆ ಸ್ವಾಮಿ ಬಗ್ಗೆ ಚರಿತ್ರೆಯನ್ನು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ. ಸೊ ಈ ಸ್ವಾಮಿ ಬಗ್ಗೆ ಚರಿತ್ರೆ ಏನು ಎಂತು ಎನ್ನೋದು ಇವ್ರ ಬಾಯಿಂದನೇ ಕೇಳೋಣ. ಇವರು ಸ್ವಾಮಿಯ ಮೂಲ ಆರಾಧಕರಾಗಿರ್ತ ಬಿ ಲಕ್ಷ್ಮಣ್ ಶೆಟ್ಟಿ ಅಂತ. ಸ್ವಾಮಿ ಬಗ್ಗೆ, ಇದ್ರ ಸ್ವಾಮಿ ಪವಾಡದ ಬಗ್ಗೆ ಇವ್ರ ಬಾಯಲ್ಲೇ ಒಂದೊಂದಾಗಿ ಕೇಳ್ಕೊಂತ ಹೋಗೋಣ. ನಮಸ್ಕಾರ ಗುರುಳೆ. ನಮಸ್ಕಾರ ಸ್ವಾಮಿ. ಟಿ ವಿ ಚಾನೆಲ್ನರಿಗೂ ನಮಸ್ಕಾರಗಳು. ನೀವು ಲಾಸ್ಟ್ ಟೈಮ್ ನಾವು ಬಂದಾಗ ಹೇಳಿದ್ರಿ, ಸೊ ಇಡೀ ಭೂಮಂಡಲದಲ್ಲೇ ಈ ಯಾತಳೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲೂ ಇಲ್ಲ ಅಂತ. ಸೊ ಈ ಸ್ವಾಮಿ ಬಗ್ಗೆ ನಮಗೆ ಒಂದೊಂದಾಗಿ ಹಂತವಾಗಿ ನಮಗೂ ಹಾಗೂ ನೋಡ್ತಕ್ಕಂತಹ ಎಲ್ಲ ನಮ್ಮ ವೀಕ್ಷಕರಿಗೂ ಈ ಸ್ವಾಮಿ ಬಗ್ಗೆ ಸ್ವಲ್ಪ ಒಂದೊಂದಾಗಿ ತಿಳಿಸ್ಕೊಡ್ತೇವ್ರಿ. ಮೊಟ್ಟ ಮೊದಲನಾಗಿ ಭೂತಾಯಿ ಮತ್ತು ಯಾತಳೇಶ್ವರ ಸೂರ್ಯದೇವನ ಹಸ್ತದಲ್ಲಿ ಎಷ್ಟೋ ಸಹಸ್ರ ವರ್ಷಗಳ ಕಾಲ ಜೀವನ ಮಾಡ್ತಾರೆ. ಅದಾದ ನಂತರ ಇವರು ಭಾರತ ಅಡಿಲಾದರೆ ಸೂರ್ಯದೇವ ಇವರನ್ನು ಭೂಮಂಡಲಕ್ಕೆ ಹಾಕ್ತಾನೆ. ಯಾರನ್ನ? ಯಾತಳೇಶ್ವರ ಮತ್ತು ಭೂತಾಯಿನ ಭೂಮಂಡಲ. ಯಾತಳೇಶ್ವರ ಮತ್ತು ಭೂತಾಯಿನ ಭೂಮಂಡಲಕ್ಕೆ ಹಾಕ್ತಾ ಏನಾಗುತ್ತೆ ಅಂತಂದರೆ, ಇಲ್ಲಿ ಅಷ್ಟರಲ್ಲಿ ಗಂಗೆ ನೆಲೆಯಾಗಿರ್ತಾಳೆ ಭೂತಾಯಿ. ಭೂಮಿ ಅದರ ಮೇಲೆ ಗಂಗೆ ನೆಲೆಯಾಗಿ ನಿರಂತರವಾಗಿರ್ತಾಳೆ. ಬೇರೆ ಯಾರೋ ನಮ್ಮ ಹೊಸ ಜಾಗಕ್ಕೆ ಬಂದರು ಅಂತೇಳಿ ಗಂಗಾ ಮಾತೆ ಇವರು 2 ಜನನ್ನ ಜೊತೆಗೆ ಸುಮಾರು ವರ್ಷಗಳ ಕಾಲ ಯುದ್ಧ ಮಾಡ್ತಾರೆ. ಸುಮಾರು ವರ್ಷಗಳ ಕಾಲ ಯುದ್ಧ ನಡೆದ ನಂತರ ಗಂಗಾ ಮಾತೆ ಇವರು 2 ಜನನ್ನ ಭೂಮಿ ಒಳಗೆ ಆಳಕ್ಕೆ ಕೈ ಬಿಟ್ಬಿಡ್ತಾರೆ. ಅದಾದ ನಂತರ ಭೂತಾಯಿ ಭೂಮಿಯಲ್ಲಿನೇ ವಿಲೀನಾಗಿ ಮುಳುಗಿ ಹೋಗ್ಬಿಡ್ತಾಳೆ. ಈ ಸ್ವಾಮಿ ಎಷ್ಟೋ ವರ್ಷಗಳ ಕಾಲ ಓಂಕಾರ ಅನ್ನೋ ಶಕ್ತಿಯಲ್ಲಿ ತಾನು ಜಪ ಮಾಡ್ಕೊಂಡು ಅಂತರ್ವ್ಯಾಮಿಯಾಗಿ ಜೀವನ ಮಾಡ್ತಾ ಇದ್ದಾನೆ. ಯಾತಳೇಶ್ವರ ಅಂತ ನಾವು ಹೇಳಿ. ಅಂದ್ರೆ ಶಿವನ ರೂಪದಲ್ಲಿ ಮೂಲ ಒಂದು ರೂಪ, ಮೊಟ್ಟ ಮೊದಲ ರೂಪ ಅಂತ ನೀವು ಹೇಳ್ತಾ ಇದ್ದೀರಾ. ಮೊಟ್ಟ ಮೊದಲನೇ ರೂಪ ಯಾತಳೇಶ್ವರ, ಆಮೇಲೆ ಬ್ಯಾತಾಳೇಶ್ವರ, ಅಮರೇಶ್ವರ, ಮುರುಡೇಶ್ವರ, ನಂಜುಂಡೇಶ್ವರ, ವೈದೇಶ್ವರ, ಇಂಥವೆಲ್ಲ ಈಶ್ವರನವೆಲ್ಲ, ನಾಗರೇಶ್ವರ, ಇವೆಲ್ಲವೂ ಆದ ನಂತರ 107 ರೂಪಗಳು. ಮೊಟ್ಟ ಮೊದಲನೇ ಯಾತಳೇಶ್ವರ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಮೊದಲನೇ ರೂಪ ಇದು ಯಾತಳೇಶ್ವರ ಆಗಿದೆ. ಗುರುಗಳೇ, ನಾವೀಗ ನೀವು ತಿಳಿಸ್ಕೊಟ್ಟಂಗೆ ಈಗ ಈ ಸ್ವಾಮಿಯ ಸಂಬಂಧಪಟ್ಟಂಗೆ ಯಾವ್ಯಾವ ವಸ್ತುಗಳು ಸ್ವಾಮಿ ಹತ್ರ ಇದ್ದಾವೆ ಅನ್ನೋದನ್ನ ನಮಗೆ ಸ್ವಲ್ಪ ತಿಳಿಸ್ಕೊಡಿ. ಶ್ರೀ ಓಂ ಅನ್ನೋದು ಸ್ವಾಮಿಯ ಮೊದಲನೆಯ ಬೀಜಾಕ್ಷರ ಆಗಿದೆ. ಇದು ಪಾದರಸಲಿಂಗು. ಇದಕ್ಕೆ ಬೀಜ ಅಂದರೆ ಸ್ವಲ್ಪ ತವರ ಕೊಟ್ಟು ಎಣ್ಣೆಯಲ್ಲಿ ತಯಾರು ಮಾಡಿರ್ತಕ್ಕಂಥ ಇದು ರಸಲಿಂಗು. ನಂತರ ಇದು ಸ್ವಯಂ ತಯಾರು ಮಾಡಿರ್ತಕ್ಕಂಥ ರಸಲಿಂಗು. ಇದಕ್ಕೆ ಯಾವುದೋ ಬೀಜ ಇಲ್ಲದೆ ಇರ್ತಕ್ಕಂಥ ತಯಾರು ಮಾಡಿರ್ತಕ್ಕಂಥ ರಸಲಿಂಗ ಆಗಿದೆ. ಇದು ಸ್ವಾಮಿಯ ಮೊಟ್ಟ ಮೊದಲನೆಯ ರೂಪ ಯಾತಳೇಶ್ವರ ಅಂತಂದೇಳಿ. ಈ ಯಾತಳೇಶ್ವರವೇ ಮತ್ತೆ ಇನ್ನು ಹಿಂದೆ 107 ರೂಪಗಳು ಇದಕ್ಕಿದ್ದಾವೆ. ಯಾತಳೇಶ್ವರ ಸ್ವಾಮಿಯ ಆಯುಧಗಳು, ಇದು ಯೋಗದಂಡ ಅಂತ ಮೊದಲನೇದಾಗಿ, 2ನೇದಾಗಿ ತ್ರಿಶೂಲ, 3ನೇದಾಗಿ ಸ್ವಾಮಿಯ ಡಮರ್ಗ, 4ನೇದಾಗಿ ಕಮಂಡಲ, ನಂತರ ಇದು ಯೋಗದಂಡ. ಇದು ಯೋಗದಂಡ ಅಂದರೆ ಮಂತ್ರದಂಡ ಅಂತ. ಈ ಮಂತ್ರದಂಡ ಇದೆ. ಇದು ಬಲಮುರಿ ಶಂಕು ಪೂಜೆಗೆ ಯೋಗ್ಯವಾದಂಥ ಇಟ್ಟಿದ್ದೀವಿ. ಇವು ಟೋಟಲಿ 12 ಸಾಲಿಗ್ರಾಮಗಳಿದ್ದಾವೆ. ಶಂಖ ಚಕ್ರ, ಶಿವ ಸಾಲಿಗ್ರಾಮ ಮತ್ತು ಶಕ್ತಿ ಸಾಲಿಗ್ರಾಮಗಳಿದ್ದಾವೆ. ಇವು ವಿಷ್ಣಾವತಾರದಲ್ಲಿ ಇರ್ತಕ್ಕಂಥ ಒಂದು ಶಂಕು ಇದೆ. ಇದೆಲ್ಲ ವಿಷ್ಣಾವತಾರ ಪರಿಪೂರ್ಣ ಇದರಲ್ಲಿ ಮೂಡಿದೆ. ಇವು ದತ್ತಾತ್ರೇಯ ಪಾದಗಳು.
ಸಾಮಾನ್ಯವಾಗಿ ನಾನು ಎಲ್ಲಾ ದೇವಸ್ಥಾನಗಳಲ್ಲಿ ಹೋದಾಗ ಓಂ ಅಂತ ಇರುತ್ತೆ, ಹೌದು, ಓಂ ನಮ ಶಿವಾಯ ಅಂತ ಇರುತ್ತೆ. ಹಾ. ಆದ್ರೆ ಇಲ್ಲಿ ಇದು ವಿಶೇಷತೆ ಏನಂತ ಗೊತ್ತಾಗಿಲ್ಲ, ಶ್ರೀ ಓಂ ಅಂತ ಇದೆ. ಶ್ರೀ ಓಂ ಅಂತಿದೆ. ಆ ಶ್ರೀ ಓಂ ಅನ್ನೋದು ಸ್ವಲ್ಪ ಬೀಜಾಕ್ಷರದ ಬಗ್ಗೆ ಅದ್ರ ಮಹತ್ವ ಏನು ಅನ್ನೋದನ್ನ ಸ್ವಲ್ಪ ಈಗ ನಮಗೂ ಆಗ ವಿಷಯ ತಿಳಿಸ್ಕೊಡಿ. ಶ್ರೀ ಅಂದ್ರೆ ಜಗನ್ಮಾತೆ ಆಗಿರ್ತಕ್ಕಂಥ ದೇವಿನವುದು, ಭೂತಾಯಿನೂ ದೇವಿನೇ, ಹೆಣ್ಣು ತಾಯಿರಲು ಶ್ರೀನೇ ಸಂಬಂಧಪಟ್ಟಂಥವರು. ಆ ನಂತರ ಓಂಕಾರ ಉತ್ಪತ್ತಿ ಯಾಕೆ ಈ ಭೂಮಿಯಲ್ಲಿ ಊತು ಅಂತರ್ವ್ಯಾಮಿ ಆದ, ಆಮೇಲೆ ಓಂಕಾರ ಉತ್ಪತ್ತಿ. ಈತ ಆದ್ರೂ ಸ್ವಾಮಿ ಭೂಮಿ ಒಳಗಿದ್ದಾಗ ಓಂಕಾರದಿಂದ ಜಪ ಮಾಡಿ ಅಂತರ್ವ್ಯಾಮಿ ಆಗಿದ್ದಾನೆ. ಅದಕ್ಕೆ ಮೂಲ ಯಾವ್ದಾಯ್ತು? ಭೂತಾಯಿ ಆಯ್ತು. ಭೂತಾಯಿ. ಅದಕ್ಕೆ ನಾವು ಜಗನ್ಮಾತೆ ಆಗಿರ್ತಕ್ಕಂಥ ಶ್ರೀ ಅಂತ ನಾನು ಹೇಳ್ತದೇನೆ. ಈಗ ಈಗ ನಾವು ಅದನ್ನ ಹೇಳ್ತದ, ಭೂತಾಯಿನೇ ತಾಯಿ, ಒಟ್ಟು ಜಗನ್ಮಾತೆ ಆಗಿರ್ತಕ್ಕ ಆ ತಾಯಿ ಮತ್ತು ಶಕ್ತಿ. ನಾವು ಇದು ಹೌದು ಅಂತ ನಾವು ಅಂತೀವಿ, ಇನ್ನು ಕೆಲವರು ಅಲ್ಲ ಅನ್ಬೋದು, ಅದಕ್ಕೆ ನಮಗೆ ಸಂಬಂಧ ಇಲ್ಲ. ನಂತರ ಈಗ ಈ ಸ್ವಾಮಿ ನಿಮಗೆ ಹೇಗೆ ಕುರು ಕೊಡ್ತು? ಇದು ನಿಮಗೆ ಆರಾಧನೆ ಮಾಡಕ್ಕೆ ಈಗ ಸಾಮಾನ್ಯವಾಗಿ ನಾವು ಕೇಳ್ತಕ್ಕಂಥ ಈಗ ಈ ಪಾತಾಳೇಶ್ವರ, ಇನ್ನು ಹಲವು ಹೆಸರುಗಳಿಂದ ಕೂಡಿದೆ. ಈಗ ಯಾತಾಳೇಶ್ವರ ಅನ್ನೋದು ನಿಮಗೆ ಹೇಗೆ ಕುರು ಕೊಡ್ತು? ಅದು ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡಿ. ಮೊಟ್ಟ ಮೊದಲನಾಗಿ ನಾವು ಬಡ ಸ್ಥಿತಿಯಲ್ಲಿ ಇರುವಾಗ ನಮಗೆ 2 ಜನ ಶತ್ರುಗಳು ನಮಗೆ ಬೆನ್ನತ್ತಿದ್ರು, ನಮ್ಮ ಮಂತನ ತೆಗೆದು ಹಾಳು ಮಾಡೋಕ್ಕೋಸ್ಕರ. ಅಲ್ಲಿಂದ ನಮ್ಮ ಸ್ನೇಹಿತ ಆದಂಥವನು ನಮ್ಮ ತೊಂದರೆ ತಾಪತ್ರೆ ಇವೆಲ್ಲ ನೋಡಿ ಒಂದು ಬಾಲಾಂಜನ ಅಂತಂದೇಳಿ ತಯಾರು ಮಾಡಿದೆ. ಇದು ಬಾಲಾಂಜನದಲ್ಲಿ ಏನಾಯ್ತು ಅಂತಂದ್ರೆ, ನಮ್ಮ ಮಗನಿಗೆ ಅದು ಸೆಟ್ ಆಯ್ತು, 3ನೇ ಮಗನಿಗೆ. ಅವನಿಗೆ 11 ವರ್ಷ ಇರ್ಬೋದು, ಅಂದಾಜು 11 ವರ್ಷ 3-4 ತಿಂಗಳು ಇರ್ಬೋದು. ಅವನಿಗೆ ಸೆಟ್ ಆದ್ಮೇಲೆ ಏನಾಯ್ತು, ಪ್ರತಿನಿತ್ಯ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ, ನಮ್ಮ ಸಮಸ್ಯೆ ಪರಿಹಾರಕ್ಕೆ ಏನಾರ ಮಾಡಿದ್ದು ಕಾಣುತ್ತೆ ಅಂತ. ಅವನಿಗೆ ಈ ಸ್ವಾಮಿ ಧ್ವನಿ ರೂಪದಲ್ಲಿ ನಮಗೆ ಹೇಳಕ್ ಶುರುವಾಗಿದ್ದಾಯ್ತು, ಮಾತಾಡಕ್ ಶುರುವಾಯ್ತು. ನಾವು ಈ ಸ್ವಾಮಿಗೆ ಗ್ರಹ ಇರ್ಬೋದು, ಪೀಡೆ ಇರ್ಬೋದು, ಪಿಚಾಚಗಳು ಇರ್ಬೋದು, ನೀವು ಬ್ರಹ್ಮ ರಾಕ್ಷಸನಾಗಿ ಇರ್ಬೋದು, ನಮಗೆ ಗೊತ್ತಿರಲಿಲ್ಲ. ಈ ರೀತಿ ಧ್ವನಿ ಕೇಳಿದ್ರೆ ಹೇಗೆ ಅಂತ ನಾವು ವಿಚಾರ ಹೇಳಿದಾಗ ಮಂಟಪ ರೂಪದಲ್ಲಿ ಬಂದಾಯ್ತು. ಮಂಟಪ ರೂಪದಲ್ಲಿ ಯಾವ್ದು? ಒಂದು 4 ಕಂಬಗಳು, ಅದ್ರ ಮೇಲೆ ಒಂದು ಶಿಖರ ಇದ್ದಂಗೆ ಆ ರೂಪದಲ್ಲಿ, ಮತ್ತು ಧ್ವನಿನೇ, ಮಂಟಪದ ಧ್ವನಿನೇ ನಮಗೆ ಕೇಳಕ್ ಶುರುವಾಯ್ತು. ಅದಾದ ನಂತರ ಒಂದು ರಸಲಿಂಗ ತಯಾರು ಮಾಡಿದ್ವಿ ನಾವು. ಹೇಗೆ ನಿಮಗೆ ಕಾಣಿಸ್ತದೆ? ಮಂಟಪ ರೂಪದಲ್ಲಿ ಬರೆಯೋದು ಏನೂ ಇಲ್ಲ ಅದರಲ್ಲಿ. ಅದೇ ನಿಮ್ ಕನ್ಸಲ್ಲಿ ಕಾಣಿಸ್ತೋ? ಇಲ್ಲ, ಕೈನಲ್ಲಿನೇ. ಕೈಲಿ? ಯಾರ ಕೈಯಲ್ಲಿ? ನಮ್ಮ ಮಗನ ಕೈನಲ್ಲಿನೇ ಕಾಣ. ಮಗನ ಕೈಯಲ್ಲಿ ಮೂಡ್ತು ಅಂತ? ಮಗನ ಕೈನಲ್ಲೇ ಎಲ್ಲ ತನ್ನ ಇದನ್ನ ಕಾಣ. ಅದಾದ ನಂತರ ಇವನ ರೂಪ ನಮಗೆ ತನ್ನ ರೂಪ ತೋರಿಸ ಮೇಲೆ ಈ ಪ್ರತಿಮೆ ನಾವು ಮಾಡಿಸಿರೋದು. ಇದು ಆಚಾರ, ಇದನ್ನ ರೂಪ ಇಲ್ಲಪ್ಪ ನೀನು ಹೆಂಗ ಹೇಳ್ತಂದಾಗ ನಮ್ಮ ಮಗನ ಆಚಾರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಆತ ಏನು ಅನ್ನೋದು ಅಲ್ಲಿ ವಿವರ ಹೇಳಿ, ಸುಮಾರು ಒಂದು 7-8 ಜನ ಕೂತು ಎಲ್ಲ ವಿವರ ಹೇಳಿ, ಸ್ವಾಮಿ ಈ ರೀತಿ ಐತಿ ಅಂದಮೇಲೆ ಅವ್ರ ಆಚಾರ ಸುಮಾರು ಒಂದು 75-80 ವರ್ಷ ವಯಸ್ಸಾದಂಥ ಆಚಾರ. ಇದೆಲ್ಲ ಅವರು ಹಿಂದ ಒಂದು ಟೈಮ್ ಕೈ ಪಾಕ್ ಮಾಡಿದ್ರಂತೆ. ಇದು ಯಾತಾಳೇಶ್ವರ ಅಂತ ನಮಗೆ ಗೊತ್ತಿಲ್ಲ, ನೀವು ಏನಾರ ಇದ್ರ ಬಗ್ಗೆ ಮಾಹಿತಿ ಹೇಳಿದ್ರೆ ಮಾತ್ರ ಈ ಸ್ವಾಮಿ ತಯಾರು ಮಾಡ್ಕೊಡ್ತೀವಿ ಅಂತಂದು ಹೇಳಿದಾಗ ನಮ್ಮ ಮಗನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಈ ಸ್ವಾಮಿಯ ರೂಪ ಮಗನಿಗೆ ತೋರಿಸ ಮೇಲೆ, ಮಗ ಅವ್ರಿಗೆ ನಿಂತು ತೋರಿಸ ಮೇಲೆ ಈ ರೂಪ ತಯಾರು ಮಾಡಿಕೊಟ್ಟಿರೋದು. ಇದ್ರದ ಇತಿಹಾಸ ಭಯಂಕರ ದೊಡ್ಡದಾಗಿದೆ. ಅಂದ್ರೆ ಮಹಾ ಉನ್ನತ ಮಟ್ಟವಾದಂತ ವಿಚಾರ ಇದೆ. ಇದು ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ, ಈ ಭೂಮಿಗಳ ಜನರಿಗೆ ಗೊತ್ತಿಲ್ಲ. ಇದು ಕೃತಯುಗದಲ್ಲಿ ಇವನಿಗೆ ಪೂಜಿಸಿರಲಿಲ್ಲ. ಕೃತಯುಗ, ತ್ರೈತಾಯುಗ, ದ್ವಾಪರ ಯುಗ, ಈ ಕಲಿಯುಗದಲ್ಲಿ ಮೊಟ್ಟ ಮೊದಲು ನಮ್ಮಂತ ಪೂಜೆ ಈ ಸ್ವಾಮಿ ಸಲ್ತಾ ಇದೆ. ಈಗ ಸುಮಾರು ಎಷ್ಟಂದ್ರೆ 92-93 ಈ ಸ್ವಾಮಿ ನಾವು ಪೂಜೆ ಸಲ್ಲಿಸ್ತಾ ಬಂದಿದ್ದೀವಿ ನಿರಂತರವಾಗಿ. ಪ್ರತಿ ವರ್ಷಕ್ಕೊಂದು ಟೈಮ್ ಇದು ಜಾತ್ರೆ ಮಾಡ್ತೀವಿ, ಅನ್ನ ಸಂತರ್ಪಣೆಯನ್ನು ಮಾಡ್ತೀವಿ. ಈತನ ಹೆಸರ ಮೇಲೆ ನಮ್ದು ದೊಡ್ಡ ಒಂದು ಫ್ಯಾಮಿಲಿ ಆಗಿರೋದ್ರ ಆಯುರ್ವೇದನು ಮಾಡ್ತಾ ಇದ್ದೀವಿ. ಆಯುರ್ವೇದ ಕೂಡ ಮಾಡ್ತಾ ಇದ್ದೀವಿ. ಈಗ ಸ್ವಾಮಿ ಬಗ್ಗೆ ನೀವು ಹೇಳಿದ್ರೆ ಅದಕ್ಕೊಂದು 2 ಚಿಕ್ಕದಾಗಿ ಮಣಿ ತರ ಇತ್ತು, ಆಮೇಲೆ ಅದು ರಸಲಿಂಗು ತರ ಇತ್ತು, ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡಿ. ಮೊಟ್ಟ ಮೊದಲನೇಗೂ ರಸ ಮತ್ತು ಸೀಸ, ತವರ ಮತ್ತು ಸೀಸ ಆಗಲಿ ಸೇರಿ ಒಂದು ಸಣ್ಣ ರಸಲಿಂಗು ನಾವು ಮಾಡಿದ್ವಿ. ಅದಾದ ನಂತರ ನಮ್ಮ ಗುರು ಮುಖಾಂತರ ಕೆಲವೆಲ್ಲ ಮಾಹಿತಿಗಳು ಗುರು ಹತ್ರನೇ ಕೇಳಿದಾಗ ಅವರು ಕೆಲವೆಲ್ಲ ಮಾಹಿತಿಗಳು ಹೇಳಿದ್ರು. ರಸಲಿಂಗದ ಬಗ್ಗೆ ಪೂರ್ತಿ ಕೆಲವೆಲ್ಲ ರೆಕಾರ್ಡ್ಗಳಿದ್ದಾವೆ. ನೀಲಿ ಒತ್ತಿಕೆ ಅಂತ ಒಂದಿದೆ, ಅದು ಸಿಕ್ಕಾದ್ಮೇಲೆ ಇದ್ರದ್ದು ರಸಲಿಂಗದ ಮಹತ್ವ ನಮಗೆ ಪೂರ್ಣ ಗೊತ್ತಾದ್ರೆ ಇದ್ರದ್ದು ಒಂದೇ ಒಂದು ಪೇಜ್ ಸಿಕ್ಕಿದೆ ಅಷ್ಟೇ. ಈ ರಸದ್ದು ಎಷ್ಟು ಹೇಳಿದ್ರು ಕಡಿಮೆ, ಎಷ್ಟು ತಿಳ್ಕೊಂಡ್ರು ಕಡಿಮೆ, ಅಂಥ ಅದ್ಭುತವಾದಂಥ ವಿಚಾರ. ರಸಗಟ್ಟಿ ಆದವನ ಮನೆಯ ದರಿದ್ರ ದೆಸೆಗೆಟ್ಟು ಓಡಿದಂಥ ಸರ್ವಜ್ಞ.
ಈ ರೀತಿ ಹೇಳೋರು ನಮ್ಮ ಅಜ್ಜರು. ಹ್ಮ್ ಇದು ನಿಜನ ಸುಳ್ಳು ನಮ್ಗೆ ಅದು ಅರ್ಥನೇ ಆಗದೆ ಇರ್ತಕ್ಕಂಥ ವಿಚಾರ. ಆ ವಯಸ್ಸಿನ ನಮ್ಗೆ ಅರ್ಥ ಇಲ್ಲ. ಈ ನೀಲಿ ಹೊತ್ತಿಗೆ ಇದೊಂದು ಚಾಪ್ಟರ್ ಸಿಕ್ಕಾದ್ಮೇಲೆ ಇದು ನಿಜ ಸತ್ಯ ಅಂತ ಗೊತ್ತಾಗಿ ನಾವು ಇವಾಗ ಧೈರ್ಯವಾಗಿ ಜನರಿಗೆ ಹೇಳೋದು ಕೇಳೋದು ಈ ರಸಲಿಂಗದ ಬಗ್ಗೆ ಹೇಳ್ತೇವೆ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಬರ್ಯಪ್ಪ ಸ್ವಾಮಿ, ವಯಸ್ಸಾದ ತಂದೆ ತಾಯಿ ಇದ್ದರೆ ಕರ್ಕೊಂಬನ್ನಿ, ಸ್ವಾಮಿ ರಸಲಿಂಗ ದರ್ಶನ ಮಾಡಿ, ಆಚರಣೇಶ್ವರನ ದರ್ಶನ ಮಾಡಿ, ಅವರು ಈ ಶರೀರದಲ್ಲಿ ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳು ದೂರ ಮಾಡ್ಕೊಂಡಂತ ಇವತ್ತಿಗೂ ಬಹಿರಂಗಪಡಿಸಿ ನಮ್ಮ ಆಪ್ತರಿಗೆ ಪರಿಚಯದಲ್ಲಿ ಇದ್ರ ಬಗ್ಗೆ ಹೇಳ್ತಾನೆ ಇರ್ತಾನೆ ನಾನು. ಇದು ನಿರಂತರ ಕೆಲವರು ಕರ್ಕೊಂಬಂದು ತೋರಿಸ್ಕೊಂಡು ನಮಸ್ಕಾರ ಮಾಡಿ ಹೋಗಿದ್ದಾರೆ. ಇದ್ರ ಇತಿಹಾಸ ಇನ್ನೊಂದು ಏನಂದ್ರೆ ಬರೀ ಕಣ್ಣಿಂದ ನೋಡಿದ್ರೆ ಕಣ್ಣಿನ ಪಾಪ ಪರಿಹಾರ, ಮುಟ್ಟಿ ಸ್ಪರ್ಶ ಮಾಡಿ ಆದರೆ ಈ ಶರೀರದಲ್ಲಿ ಇರ್ತಕ್ಕಂಥ ಪಾಪ ಪರಿಹಾರ ಅಂತಂದು ಇದೆ. ಆಮೇಲೆ ಗೋಹತ್ಯೆ, ಒಂದು 100 ಗೋಹತ್ಯೆ ಮಾಡಿರಲಿ, ಗೋಹತ್ಯೆ ಮಾಡಿರ್ತಕ್ಕಂಥ ವ್ಯಕ್ತಿ ಬಂದು ಮುಟ್ಟಿ ಸ್ಪರ್ಶ ಮಾಡಿದ್ರೆ ಗೋಹತ್ಯೆ ಆದ ಪಾಪ ಮಹಾ ದೊಡ್ಡ ಪಾಪ, ಆ ಪಾಪನೂ ಸಹ ಪರಿಹಾರ ಆಗುತ್ತೆ ಅಂತೇಳಿ ಈ ನೀಲಿ ಹೊತ್ತಿಗೆ ಒಂದು ಗ್ರಂಥದ ಆಧಾರದಲ್ಲಿ ಒಂದು ರೆಫರೆನ್ಸ್ ಸಿಕ್ಕಿದೆ, ಅದನ್ನು ರೆಡಿ ಮಾಡಿದ್ವಿ. ಈ ರಸಲಿಂಗದ ಬಗ್ಗೆ ಪ್ರತಿಯೊಂದು ವಿಚಾರ ಪರಿಪೂರ್ಣ ಇದೆ. ಅಂದ್ರೆ ಸ್ವಾಮಿಯ ಬಗ್ಗೆ ಹೆಚ್ಚಿನದಾಗಿ ಇನ್ಮೇಲೆ ನಾವು ಬರಹನ ಬರಿಬೇಕಾಗಿದೆ. ಇದು ಲಿಖಿತ ಇಲ್ಲ, ಲಿಖಿತ ಇಲ್ಲ, ಆಧಾರನಿಲ್ಲ, ಏನೂ ಇಲ್ಲ. ಈಗ ನಮ್ಮ ಕಲಿಯುಗದಲ್ಲಿ ಈಗ ನಮ್ಮ ಮನೆಯಿಂದ ಇದಕ್ಕೇನಾದ್ರು ನಾನು ಬರೆದಿಟ್ರೆ ಈ ಸ್ವಾಮಿದು ವಿಚಾರ ಉಳಿದೈತಿ ಈ ಭೂಮಿ ಮೇಲೆ. ಈಗ ಅಕಸ್ಮಾತ್ ನಾನೇನಾದ್ರು ಈಗ ಹೋಗ್ಬಿಟ್ರೆ ಈ ಭೂಮಿ ಮೇಲೆ ಯಾವ್ದು ಈ ವಿಚಾರ ಉಳಿದಂಗಾಗುತ್ತೆ. ಮುಂದಿನ ಪೀಳಿಗೆ ಇದು ಯಾತಾಳೇಶ್ವರ ಯಾವ್ದನ್ನು ನಾವು ರೆಕಾರ್ಡ್ ಮಾಡ್ತೇನೆ. ಸ್ವಲ್ಪ ಟೈಮ್ ಆಗುತ್ತೆ. ಇದುವರೆಗೆ ಅಲ್ಲೇ ಇಷ್ಟು 34-35 ವರ್ಷ ಇದ್ರ ಬಗ್ಗೆ ಚಿಂತನೆ ಮಾಡ್ತಿದ್ವಿ. ಈಗ ಒಂದ್ ಸ್ವಲ್ಪ ಫ್ರೀ ಆಗಿದ್ದಾನೆ. ಇನ್ಮೇಲೆ ಇದ್ರ ಬಗ್ಗೆ ರೆಕಾರ್ಡ್ ಮಾಡ್ತೇನೆ. ರಸಲಿಂಗದ ಬಗ್ಗೆ ಎಲ್ಲ ಇದೆ, ರೆಕಾರ್ಡ್ ಇದೆ, ತೋರಿಸ್ತೀವಿ. ಅದ್ರ ಬಗ್ಗೆ ಎಲ್ಲರ ಬಗ್ಗೆ ಓದಿ ಎಷ್ಟು ಓದಿರೂ ಅನುಕೂಲ ಆಗುತ್ತೆ. ಉನ್ನತ ಮಟ್ಟವಾದಂಥ ಒಂದು ಜ್ಞಾನನೂ ಬರ್ತದೆ. ಅಂತ ಒಂದು ವಿದ್ಯೆ ಇದೆ. ನೋಡಕ್ಕೆ ಮೂರ್ತಿ ಚಿಕ್ಕದಾದ್ರೂ ಅದ್ಭುತವಾದಂಥ ವಿಚಾರನೇ ನಡೀತಾ ಇದೆ ಇಲ್ಲಿ. ಅದ್ಭುತವಾಗಿದೆ, ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ತಾರೆ. ಅಂದ್ರೆ ನೀವು ಈ ಸ್ವಾಮಿಯ ರಸಲಿಂಗುನ ನೋಡಿದ ಸ್ಪರ್ಶ ಮಾಡೋದನ್ನ ಕರ್ಮ ಕಳೆಯುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು, ನಿಜ ಕಳೆಯುತ್ತೆ ಅಂತ ನಮ್ಗೆ ನಂಬಿಕೆನೇ ಇದೆ. ಅದರದ್ದು ಕೆಲವರು ಲಾಭನೂ ಪಡ್ಕೊಂತಾರೆ. ಆಮೇಲೆ ಆಯುರ್ವೇದ ವಿಚಾರದಲ್ಲಿ ರಸ ವಿಚಾರ ಬಗ್ಗೆ ರಸರತ್ನಾಕರದಲ್ಲಿ ಕೆಲವರ ಹೇಳ್ತಾರ. ಅಂದ್ರೆ ರಸದ ಇದ್ದಂಥದ್ದು ವಿಚಾರ ಒಳ್ಳೇದಪ್ಪ ಅಂತಂದು ಹೇಳ್ತಾರೆ. ಅಂದ್ರೆ ಮಹಾ ವಿಷ ಅದು. ರಸ ಅನ್ನೋದು ಮಹಾ ದೊಡ್ಡ ವಿಷ, 4 ಘಟ ಸರ್ಪದ ವಿಷಕ್ಕೆ ಸಮಾನ ಆದಂತ ರಸ ಅದು. ಅಂಥದ್ರಲ್ಲಿ ಸುಮಾರು ಅದನ್ನ ತಯಾರು ಮಾಡಕ್ಕೆ 22-24 ವರ್ಷಗಳ ಟೈಮ್ ತಗೊಂಡಿದ್ವಿ. ನೀವು ತಗೊಂಡಿದ್ರಿ 24 ವರ್ಷ ಅದು ತಯಾರು ಮಾಡಕ ಲಿಂಗ ಮಾಡೋದಕ್ಕೆ ನೀವು ತಗೊಂಡಿದ್ದೀವಿ. ಆದ್ರೆ ಅಲ್ಲಿಗೂ ಒಂದ್ಸರಿ ನಮಗೆ ಕಿಡ್ನಿ ಸ್ವಲ್ಪ ಸಮಸ್ಯೆ ಆಯ್ತು. ಅದು ಅಲ್ಲಿ ನಿಲ್ಲಿಸಿ ಈಗ ಕೈ ಬಿಟ್ಬಿಡ್ರೆ, ರಸ ವಿಚಾರಕ್ಕೆ ಹೋಗ್ತಾ ಇಲ್ಲ. ಅದು ಗುರುಗಳು ಹೇಳಿದ್ರು ಇದೆಲ್ಲ ಸಮಸ್ಯೆ ಆಗುತ್ತಪ್ಪ, ಅದು ನೋಡು ಅಂತ ಹೇಳಿದ್ರು. ಅಂದ್ರೆ ಅವ್ರು ಹೇಳಿದ್ರ ಪ್ರಕಾರ ನಮಗೆ ಶಕ್ತಿ ಅನುಸಾರ ಎಲ್ಲಿವರಿಂದ ಅಲ್ಲಿವರೆಗೆ ಮಾಡಿ ಟೋಟಲ್ ಈಗ 16 ತೊಲ ನಾ ಮಾಡಿದ್ವಿ. 16 ತೊಲ ಇದೆ. 16 ತೊಲ ಮಾಡಿ ಅದು ತೂಕ ವೇಟ್ 16 ತೊಲ, ಒಟ್ಟು 21 ತೊಲ ಆಗೋರ್ಗೆ ಮಾಡಿ ಅದನ್ನ ಈ ಪೂಜೆಗೆಲ್ಲ ಇಟ್ಟಿದ್ದೀವಿ. ಆ ಪೂಜೆ ಇಟ್ಟು ಒಟ್ಟು 21 ತೊಲ ರೆಡಿ ಮಾಡಿ ಕೈ ಬಿಟ್ಟು ನನ್ನ ಜೀವನ ಅವಧಿ ಇಲ್ಲ ಅಷ್ಟೇ. ಅದ್ರ ಮೇಲ್ಪಟ್ಟು ಮಾಡಕ್ಕೆ ಅಸಾಧ್ಯ ಕೆಲಸ. ಇದನ್ನು ಮಾಡೋದ್ರಿಂದ ಕಿಡ್ನಿ ಹೋಗ್ತವೆ, ಹಾರ್ಟ್ ಕೈ ಕೊಡ್ತೈತಿ, ನರಮಂಡಲ ಕೈ ಕೊಡ್ತೈತಿ, ಆಮೇಲೆ ಪಿತ್ತ ಜನಕಾಂಗ ಗಟ್ಟಿ ಆಗ್ತಕ್ಕಂಥ ಇದ್ರ ವಿಷ. ಇದು ಒಟ್ಟು ಪ್ರಾಣ ನಮ್ದಲ್ಲ, ಉಳಿದ್ರು ಉಳಿಬಹುದು, ಹೋದ್ರು ಹೋಗ್ಬೋದು. ಆ ರೀತಿ ಗಟ್ಟಿಯಾಗಿದ್ದು ಇದನ್ನ ಮಾಡಕ್ ಕುಂದಿರ್ಬೇಕು. ನಮಗೆ ಜೀವ ಭಯ ಇಲ್ಲ, ಉಳಿಬಹುದು, ಹೋಗ್ಬೋದು. ಆ ಒಂದು ತತ್ವದಾದ ಮೇಲೆ ಅವನ ಆಶೀರ್ವಾದದಿಂದ ನಾ ಮಾಡಿ ಬದುಕಿದ್ದೇನೆ ಅಂತ ಒಂದು ವಿಚಾರ ರಸಲಿಂಗದ ವಿಚಾರ. ಅಷ್ಟು ಅಪಾಯ ಇದೆ, ಅಪಾಯಕಾರಿ ಆದಂತ ವಿಚಾರ. ಅದೇ ರೀತಿ ಈ ಪರಮಾತ್ಮನೇ 107-108 ರೂಪದಲ್ಲಿ 108 ರೂಪದಲ್ಲಿನೂ ರಸಬದ್ಧ ಆಗುತ್ತೆ. 108 ರೂಪದಲ್ಲಿ ರಸಬದ್ಧ ಆಗುತ್ತೆ. ಅವನ ರೂಪಕ್ಕೆ ಒಂದೊಂದು ರಸಬದ್ಧ ಆಗುತ್ತೆ. ಈ ಭೂಮಿ ಮೇಲೆ ಯಾರ್ಯಾರು ಯಾವ್ಯಾವುದರಲ್ಲಿ ದುಡ್ದಿರ್ತ ಆಯಾ ಇದರಲ್ಲಿ ಅದು ರಸಬದ್ಧಕ್ಕೆ ಅಂತ ಹೋಗುತ್ತೆ. ಅವರವ್ರ ಅದೃಷ್ಟ ಮೇಲೆ ಇದು ಲೆಕ್ಕಾಚಾರ. ಅದೃಷ್ಟದ ಮೇಲೆ. ಈಗ ಸ್ವಾಮಿ ಆರಾಧನೆ ಬಗ್ಗೆ ಹೇಗೆ, ಏನು ಎಂತು ಅನ್ನೋದು ಸ್ವಲ್ಪ ನೀವು ಸ್ವಾಮಿನ ಹೇಗೆ ಆರಾಧನೆ ಮಾಡ್ತೀರಾ? ಕಟ್ಟು ಪಾಡುಗಳು. ಇದು ಕಟ್ಟುಪಾಡ ಅಂದ್ರೆ ಈತ ಮಡಿವಂತ ಮುಟ್ಟು ಚೆಟ್ಟ ಆಗಬಾರ್ದು, ಎಂದ್ಲಗಳು ಅವೆಲ್ಲ ಮತ್ತೊಂದು ಓದಂದು ಇಲ್ಲಿ ಏನು ನಡಿಬಾರ್ದು. ಆಮೇಲೆ ಕೆಲವೆಲ್ಲ ಕ್ರಮ ಪದ್ಧತಿ ಇದ್ದು ನಾವು ಅಸತ್ಯ ಧರ್ಮ ಮೋಸ ವಂಚನೆಗಳಿಂದ ನಾವು ಸ್ವಲ್ಪ ವಿಮುಕ್ತರಾಗಿದ್ರೆ ಒಳ್ಳೇದು. ಅಂತರಿಗೆ ಪಾಷ್ಟ ಹೊಲಿತಾನೆ. ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಮಾನವ ಕೋಟಿ, ಒಂದು ಪರಮಾತ್ಮ, ಒಂದು ಪ್ರಾಪಂಚ ವಿಚಾರ.
ಹ್ಮ್ ಈ ಪ್ರಾಪಂಚ ವಿಚಾರಕ್ಕೆ ನಾವು ಹೆಚ್ಚಿಗೆ ಮಾನ್ಯತೆ ಕೊಟ್ಟು ಪ್ರಾಪಂಚಕ್ಕೆ ಸ್ವಾಮಿ ನಮ್ಮಿಂದ ದೂರ ಆಗ್ತಾನೆ. ಹ್ಮ್ 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 ಈ ಪ್ರಾಪಂಚದ ವಿಚಾರದಲ್ಲಿ ನಾವಿದ್ದು ಈ ಸ್ವಾಮಿ ಕಡೆಗೆ ನಮ್ಗೆ ಗಮನ ಒಲವಿತ್ತಂದ್ರೆ ಹ್ಮ್ ಸಮತೋಲನಾಗಿ ನಮ್ಮ ಜೀವನ ನಡೀತೈತಿ. ಇದು ನಿಜ ಸತ್ಯ. ಹ್ಮ್ ಹ್ಮ್ ಈಗ ನಾವು ಪ್ರಪಂಚನೂ ಬಿಡಂಗಿಲ್ಲ, ಬಿಡಂಗಿಲ್ಲ. ಈ ಸ್ವಾಮಿ ವಿಚಾರ ಧರ್ಮನೂ ನಾವು ಬಿಡಂಗಿಲ್ಲ. ಇಲ್ಲಿ ನಾನು ಹೇಳಿದೇನು ಅಂದ್ರೆ ನಮ್ಮ ವಿಚಾರದಲ್ಲಿ ಮತ್ತು ನಮಗೆ ತಿಳಿದಂಥ ವಿಚಾರದಲ್ಲಿ ಅಸತ್ಯ ಧರ್ಮ ಮೋಸ ವಂಚನೆಯಿಂದ ಯಾವ ಮನುಷ್ಯ ದೂರ ಎದ್ದು ಪರಮಾತ್ಮ ನಂಬಿರ್ತಾನೆ ಅವ್ನು ಸುಖ ಜೀವಿಯಾಗಿ ಬದುಕೋದು ನಿಜ ಸತ್ಯ. ನನ್ನ ಸ್ವಂತ ಅನುಭವದ್ದು. ಇದನ್ನು ಕಟ್ಕೊಂಡು ಹೋದ ಹಾಳಾಗಿ ಹೋಗ್ತಿರ್ತಾನೆ. ಈ ಸ್ವಾಮಿ ಭಾಗದಾಗ ಇರ್ತಕ್ಕಂಥ ವಿಚಾರವಂತಾಗಿ ತಾನು ತಿಳಿದಂದು ಇವುಗಳನ್ನ ತಿಳಿದು ತಾನು ಅಸತ್ಯ ಧರ್ಮ ಮೋಸ ವಂಚನೆ ವಿಮುಕ್ತನಾದಂಥ ಪರಮಾತ್ಮನಿಗೆ ಯೋಗ್ಯನಾಗಿ ಜೀವನ ಮಾಡೋದು ನಿಜ ಸತ್ಯ. ಇಷ್ಟು ನಮ್ಮ ಅನುಭವದ್ದು ಸ್ವಾಮಿ ಬಗ್ಗೆ ನಾವು ನಿಮಗೆ ರಿಪೋರ್ಟ್ ಹೇಳ್ತಾ ಇದ್ದೀವಿ ಗುರುಳೆ. ಮತ್ತೆ ಈಗ ಈ ಸ್ವಾಮಿ ಬಗ್ಗೆ ಮಂತ್ರ ಜಪದ ಬಗ್ಗೆ ಏನು ಯಾವ ರೀತಿ ನೀವು ಅದನ್ನ ಹೊಲಿಸ್ಕೊಂತೀರಾ? ಈ ಮಂತ್ರದ ಜಪ ಅಂದರೆ 85ರಲ್ಲಿ ಸೂರ್ಯಗ್ರಹಣ ಬಂತು. ನಮ್ಮ ಅಜ್ಜರು ಅದೇ ಟೈಮ್ನಾಗ ಸೂರ್ಯಗ್ರಹಣ ಇದೆ, ನೀವು ಸ್ಮಶಾನಕ್ಕೆ ಹೋಗಿ ಇದು ಜಪ ಸಿದ್ಧಿ ಮಾಡ್ಕೋಬೇಕಪ್ಪ, ಇದು ಭಾಳ ಡೇಂಜರ್ ಐತಿ, ಹುಷಾರಿ, ಸ್ವಲ್ಪ ಶ್ರಮ ಆಗುತ್ತೆ ಅಂತಂದು ಹೇಳಿದ್ರು. ಆದ್ರೆ ನಮ್ಮ ಅಜ್ಜರ ಸ್ನೇಹಿತರ ಮಗನ ನಮ್ಮ ಜೊತೆ ಕಳಿಸೋರು. ಜಪ ಮಾಡೋ ಸ್ವಲ್ಪ ಸಮಸ್ಯೆಗಳೆಲ್ಲ ತಲೆ ದೂರಿದು. ಆದ್ರೆ ನಾವು ಯಾವುದಕ್ಕೂ ಭಯ ಬೀಳದೆ ಎದರ್ದೇ ಸ್ಮಶಾನದಲ್ಲಿ ಕುಂತು ಜಪ ಸಿದ್ಧಿ ಮಾಡ್ಕೊಂಡ್ವಿ. ಬಂದು ಗುರುಗಳಿಗೆ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಕೆಲವೆಲ್ಲ ವಿಚಾರ ಸಮಸ್ಯೆ ಆಗಿದ್ದನ್ನು ಅವರಿಗೆ ಅದನ್ನು ತಿಳುವಳಿಕೆ ತಿಳಿಸಿ ಹೇಳಿದ್ವಿ, ಈ ರೀತಿ ಆಯಿತು ಅಂತ. ಎಲ್ಲ ಕೇಳಿದಂತ ನಿನಗೆ ಒಳ್ಳೇದಾಗ್ಲಪ್ಪ ಅಂತೇಳಿ ಅವ್ರ ಆಶೀರ್ವಾದ ಮಾಡಿದ್ರೆ ಅವಾಗಿಂದ ಇವತ್ತಿನವರೆಗೂ ನಾವು ಗ್ರಹಣ, ಚಂದ್ರಗ್ರಹಣ, ಸೂರ್ಯಗ್ರಹಣ, ಈ ಸಮಯದಲ್ಲಿ ನಾವು ಎಷ್ಟೇ ಟೈಮಿಗೆ ಬಂದ್ರೂ ಸ್ಮಶಾನಕ್ಕೆ ಹೋಗಿ ಇವತ್ತಿಗೂ ಜಪ ಮಾಡ್ಕೊಂಡು ಬರ್ತಿದ್ದೀವಿ. ನಮ್ದೊಂದು ಬ್ಯಾಚ್ ಇದೆ, ಒಂದು 4-5 ಜನ ಬ್ಯಾಚ್ ಇದೆ. ಜಪ ಮಾಡ್ಕೊಂಡು ಬರೋಕ್ಕೆ ನಾವು ರೂಢಿ ಆಗ್ತೀವಿ. ಸ್ಮಶಾನಕ್ಕೆ ಹೋದಾಗ ಅಡೆತಡೆಗಳು ಬಂದವು ಅಂತ ಹೇಳಿದ್ರಿ, ಅದು ಯಾವ ರೀತಿಯಾಗಿ ನಿಮಗೆ ತೊಂದರೆ ಕೊಟ್ಟು ನೀವು ಅದನ್ನ ಮಂತ್ರ ಸಿದ್ಧಿ ಮಾಡ್ಕೊಳ್ಳುವಾಗ? ಮನುಷ್ಯನ ಮನಸ್ಸು ಏಕಾಗ್ರತೆ ಇದ್ದಾಗ ಯಾವುದು ಸಮಸ್ಯೆ ಇಲ್ಲ. ಸ್ವಲ್ಪ ಚಂಚಲ ಆಯಿತು ಅಂದರೆ ಜಪ ಮಾಡುವುದನ್ನು ಬಿಟ್ಟು ನಾವಿಲ್ಲಿಂದ ಎದ್ದು ಓಡಬೇಕು. ನಮಗಿದು ಬೇಡವೇ ಬೇಡ. ಗಾಳಿಯಾಗಿ ಪರಿವರ್ತನೆ ಆಗಿ ಗಾಳಿನೇ ನಮ್ಮನ್ನು ಮೆರಳಿ ಎತ್ತು ಒಯ್ಯುತ್ತೆ. ಬಾಯಿ ಬಂದಾಗುತ್ತೆ, ಬಾಯಿ ಒಣಗುತ್ತೆ. ನಾವೇನೇ ಮಾಡಿದ್ರೆ ಜಪ ಏನೇ ಮಾಡ್ತಂದ್ರೆ ಬಾಯಿ ಆರ್ದಂಗೆ ಆಗುತ್ತೆ, ನಾಲಿಗೆ ಒಣಗಿ ಏನು ಮಾತಾಡೋಕ್ಕಾಗೋದಿಲ್ಲ, ಜಪ ಮಾಡೋಕೆ ಆಗೋದಿಲ್ಲ. ಆ ರೀತಿ ತೊಂದರೆ ತಾಪತ್ರಗಳು ಸಂಭವಿಸ್ತವೆ. ಈ ತೊಂದರೆಗಳು ನಿಮಗೂ ಕೂಡ ಆಗಿದೆ? ಆಗಿದೆ, ಅನುಭವಿಸಿದ್ದ ಅಂತ ಆಗಿದೆ. ಈಗ ಅದು ಪೂರ್ತಿ ಪರಿಪೂರ್ಣ ರೂಢಿಯಾಗಿ ನಮಗೆ ಮಂತ್ರ ಸಿದ್ಧಿ ಆದ ನಂತರ ಈಗಂತ ಸಮಸ್ಯೆ ಯಾವುದು ಆಗಿಲ್ಲ, ಆಗೋದು ಬೇಡ. ಪರಮಾತ್ಮನ ಆಶೀರ್ವಾದ ನಮ್ಗೆ ಇರ್ಲಿ ಸದಾಕಾಲ ಅಂತ ನಾವು ಹೇಳ್ತಾ ಇದ್ದೀವಿ ಇವತ್ತಿನ. ಅಂದ್ರೆ ನೀವು ಪ್ರತಿ ವರ್ಷನೂ ಕೂಡ ನೀವು ನಿಮ್ಮ ಒಂದು ಸಂಗಡಿಗರ ಜೊತೆ ನೀವು ಪ್ರತಿ ಗ್ರಹಣಕ್ಕೆ ಹೋಗಿ ಮಂತ್ರ ಶಕ್ತಿನ ನೀವು ಹೆಚ್ಚಿಗೆ ಮಾಡ್ಕೊಳ್ತಾ ಇರ್ತೇವೆ. ಅದರದ್ದು ಫಲ ನಮಗೆ ಸಿಗ್ತಾನೆ ಇರುತ್ತೆ, ಏನು ತೊಂದರೆ ಇಲ್ಲ. ಪ್ರಪಂಚದ ಮೇಲೆ ಇರ್ತಕ್ಕಂಥ ಜನತೆ ನಮ್ಮ ಜೀವನದ ಫಲ ಬೇರೆ, ಇದು ಹೆಚ್ಚಿನದಾಗಿ ನಮ್ಮ ಆತ್ಮದ ಫಲ. ನಮ್ಮ ಆತ್ಮದ ಫಲ ಇದು ಜಾಸ್ತಿಯಾಗಿ ನಮಗೆ ಲಭ್ಯ ಆಗುತ್ತೆ. ನಮ್ಮ ಆತ್ಮ ಫಲ ಅಂದ್ರೆ ಪರಮಾತ್ಮನ ಆತ್ಮನೇ ನಮ್ಮಲ್ಲಿದೆ, ನಾವೇ ಪರಮಾತ್ಮನ ಸಮಾನ ಅಂದ್ರೂ ತಪ್ಪಾಗಲಾರ್ದು. ಆದ್ರೆ ಕೆಲವೊಂದು ವಿಚಾರ ಮಾನವನಲ್ಲಿ ಎಲ್ಲ ಕೊಟ್ಟಿದ್ರು ಇದು ವಿಚಾರ ಏನು ನಾವು ಗೊತ್ತಾಗದೇ ಇನ್ನೂ ಇವತ್ತಿಗೂ ಬಳಸ್ತಾ ಇದಾವೆ. ಅಂತ ಒಂದು ಜ್ಞಾನ ಶಕ್ತಿ ಕೊಟ್ಟಿರಂತ ಸಾಮರ್ಥ್ಯ ಪರಮಾತ್ಮ. ಅಂತ ಒಂದು ವಿಚಾರ ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ. ಸರಿ ಗುರುಗಳೇ, ವೀಕ್ಷಕರೇ, ಗುರುಗಳು ಎಲ್ಲೋ ಹೊರಡ್ತಾ ಇದ್ರು. ಸೊ ಆ ಒಂದು ಇದರಲ್ಲಿ ಸಮಯದ ಅಭಾವದಿಂದ ನಾವು ಇನ್ನೂ ಹೆಚ್ಚಿಗೆಯನ್ನ ನಾವು ಸ್ವಾಮಿ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ನಾವು ಹಂತವಾಗಿ ತಿಳ್ಕೊಂತ ಹೋಗೋಣ. ಇವ್ರಿಗೂ ಕೂಡ ಎಲ್ಲೋ ಹೊರಟಿದ್ರು. ಸೊ ಯಾವುದೋ ಒಂದು ಟೈಮ್ ಸ್ವಲ್ಪ ತಡವಾಗಿದ್ದಕ್ಕೆ ನಾವು ಅದೇ ಟೈಮಿಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಕೂಡ. ಇನ್ನು ಈ ಸ್ವಾಮಿ ಬಗ್ಗೆ ಅತಿ ಹೆಚ್ಚಿನದಾಗಿ ಸೊ ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಂತ ಹೋಗೋಣ. ನಮಸ್ಕಾರ. ನಮಸ್ಕಾರ ರೀ ಎಲ್ಲ ವೀಕ್ಷಕರಿಗೂ ನಮ್ಮ ನಮಸ್ಕಾರ. ಸ್ವಾಮಿಯ ಆಶೀರ್ವಾದ, ಸ್ವಾಮಿಯ ಬಲ ನಿಮ್ಮಲ್ಲಿ ಎಲ್ಲರಿಗೂ ಇರಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾ ಕೇಳ್ತೇನೆ ರೀ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ.